ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೋನಿ, ನೀವು ನೋಡ್ತಿದ್ರ ಕಾನ್ಸೆಪ್ಟ್ 360 ಡಿಗ್ರಿ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಮೇಕಪ್ ಪ್ರಾಡಕ್ಟ್ಸ್ಗಳ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೆಲವರು ಬಿಗಿನರ್ಸ್ ಇರ್ಬೋದು, ಅವರಿಗೆ ಯಾವುದು ಪ್ರಾಡಕ್ಟ್ಸ್ ತಗೊಳ್ಳೋದು, ಹೇಗೆ ಅಪ್ಲೈ ಮಾಡೋದು, ಆರ್ಡರ್ ಏನು ಅಪ್ಲಿಕೇಶನ್ ಇದು ಅಂತ ಗೊತ್ತಿರೋದಿಲ್ಲ. ಸೊ ಈ ವಿಡಿಯೋವನ್ನು ಎಂಡ್ ತನಕ ನೋಡಿ, ಆಗ ಅಪ್ಲಿಕೇಶನ್ ಆರ್ಡರ್ಸ್ ಮತ್ತು ಯಾವುದೆಲ್ಲ ಮೇಕಪ್ ಪ್ರಾಡಕ್ಟ್ಸ್ ಬೇಕು ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಳ್ತೀರಿ. ಸೊ ಈ ವಿಡಿಯೋವನ್ನು ನಾನು 2 ಪಾರ್ಟಾಗಿ ಡಿವೈಡ್ ಮಾಡಿದ್ದೇನೆ. ಫಸ್ಟ್ ಪಾರ್ಟಲ್ಲಿ ಮೇಕಪ್ ಅಪ್ಲಿಕೇಶನ್ ಆರ್ಡರ್ ಮತ್ತು ಸೆಕೆಂಡ್ ಪಾರ್ಟಲ್ಲಿ ಯಾವುದೆಲ್ಲ ಪ್ರಾಡಕ್ಟ್ಸ್ ಅಂತ. ಸೊ ವಿದೌಟ್ ಎನಿ ಫರ್ದರ್ ಡಿಲೇ ಲೆಟ್ ಸ್ಟಾರ್ಟ್. ಮೇಕಪ್ ಅಪ್ಲಿಕೇಶನ್ ಆರ್ಡರ್ ಈ ರೀತಿಯಲ್ಲಿದೆ. ಫಸ್ಟ್ ಮಾಯ್ಶ್ಚರೈಸರ್, ಪ್ರೈಮರ್, ಫೌಂಡೇಶನ್, ಕನ್ಸೀಲರ್, ಬ್ರೌನ್ಸರ್, ಬ್ಲಷ್, ಪೌಡರ್, ಐ ಶ್ಯಾಡೋ, ಐಲೈನರ್, ಮಸ್ಕಾರಾ, ಐಬ್ರೋಸ್, lips, then setting spray. ಇದು ಸಿಂಪಲ್ ಆದ ಒಂದು ಮೇಕಪ್ ಅಪ್ಲಿಕೇಶನ್ ಆರ್ಡರ್. ಇದನ್ನೊಂದು ಸ್ಕ್ರೀನ್ಶಾಟ್ ತೆಗೆದು ಇಡಿ, ಇಲ್ಲಾಂದರೆ ನೀವು ಬರೆದು ಇಡಿ, ಸೇವ್ ಮಾಡಿ ಇಡಿ. ಸೊ ಅಕಾರ್ಡಿಂಗ್ ಟು ದಿಸ್ ಇದನ್ನು ನೋಡಿ ನೀವು ನಿಮ್ಮ ಮೇಕಪ್ಪನ್ನು ಅಪ್ಲೈ ಮಾಡಿ. ಸೊ ಗೈಸ್, ನಾವು ಸೆಕೆಂಡ್ ಪಾರ್ಟ್ ಸ್ಟಾರ್ಟ್ ಮಾಡುವ. ಸೊ ಅಪ್ಲಿಕೇಶನ್ ಆರ್ಡರ್ನ ಪ್ರಕಾರ ಫಸ್ಟ್ ಬರ್ತದೆ ಮಾಯ್ಶ್ಚರೈಸರ್. ಸೊ ಯಾವುದೇ ಮಾಯ್ಶ್ಚರೈಸರ್ ತಗೊಳ್ಳಿ, ನಿಮ್ಮ ಸ್ಕಿನ್ ಟೈಪ್ ಯಾವುದಂತ ನೋಡಿ. ಡ್ರೈ ಸ್ಕಿನ್ನ, ಆಯಿಲಿ ಸ್ಕಿನ್ನ ಅಂತ, ನಾರ್ಮಲ್ ಸ್ಕಿನ್ನ ಅಂತ. ಅಕಾರ್ಡಿಂಗ್ ಟು ಯೋರ್ ಸ್ಕಿನ್ ಟೈಪ್ ನೀವು ನಿಮ್ಮ ಮಾಯ್ಶ್ಚರೈಸರನ್ನು ಯೂಸ್ ಮಾಡಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಮಾಯ್ಶ್ಚರೈಸರ್ ಹಾಕಿದರೆ ಮಾತ್ರ ನಮಗೆ ಫೇಸ್ಗೆ ಹೈಡ್ರೇಷನ್ ಸಿಗ್ತದೆ, ಇಲ್ಲದ್ರೆ ಸ್ಕಿನ್ ನಮ್ಮದು ಡ್ರೈ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಮೇಕಪ್ ಸ್ಟಾರ್ಟ್ ಮಾಡುವ ಮೊದಲು, ಫೇಸ್ ವಾಶ್ ಮಾಡಿದ ನಂತರ ನೀವು ಫಸ್ಟ್ ಥಿಂಗ್ ಮಾಡುವಂಥದ್ದು ನಿಮ್ಮ ಮಾಯ್ಶ್ಚರೈಸರನ್ನು ಹಾಕಬೇಕು. ಇದೊಂದು ಮಾಯ್ಶ್ಚರೈಸರ್ಸ್ ಪ್ರೊಟೆಕ್ಷನ್ ಥರ ಇದು ಕೆಲಸ ಮಾಡ್ತದೆ. ಸೊ ಸೆಕೆಂಡ್ ಥಿಂಗ್ ನಮಗೆ ಬೇಕಾದದ್ದು ಪ್ರೈಮರ್. ಇದೊಂದು ಮುಖ್ಯವಾದ ಸೌಂದರ್ಯ ಸಾಧನವಾಗಿದೆ. ಇದು ಏನು ಕೆಲಸ ಮಾಡ್ತದೆ ಅಂದರೆ, ನಮ್ಮ ಫೇಸಿನ ಓಪನ್ ಪೋರ್ಸ್ ಏನಾದರೂ ಇದ್ದರೆ ಅದನ್ನದು ಕ್ಲೋಸ್ ಮಾಡ್ತದೆ ಹಾಗೂ ಮೇಕಪ್ ಫ್ಲಾಲೆಸ್ ಆಗುವಂತೆ ಇದೊಂದು ಹೆಲ್ಪ್ ಮಾಡ್ತದೆ. ಸೊ ಪ್ರೈಮರನ್ನು ಯೂಸ್ ಮಾಡಲೇಬೇಕು ನೀವು ಹೆವಿ ಮೇಕಪ್ ಮಾಡುವವರಾದರೆ. ಇದು ಚರ್ಮದ ಮೇಲೆ ಒಂದು ಲೇಯರನ್ನು ತಂದು ಮೇಕಪ್ ತುಂಬ ಸಮಯ ಬರುವ ಹಾಗೆ, ಫ್ಲಾಲೆಸ್ ಆಗಿ ಇರುವ ಹಾಗೆ ಇದು ಕೆಲಸ ಮಾಡ್ತದೆ. ಥರ್ಡ್ ಒನ್ ಫೌಂಡೇಶನ್. ಸೊ ಫೌಂಡೇಶನ್ ಡಿಫ್ರೆಂಟ್ ಟೈಪಲ್ಲಿ ಬರ್ತದೆ. ಕ್ರೀಮ್ ಬರ್ತದೆ, ಲಿಕ್ವಿಡ್ ಬರ್ತದೆ, ದೆನ್ ಪೌಡರಲ್ಲಿ ಬರ್ತದೆ. ಸೊ ನಿಮ್ಮ ಸ್ಕಿನ್ನಿಗೆ ಯಾವುದು ನಿಮಗೆ ಇಷ್ಟ ಇದೆ, ಸೂಟ್ ಆಗ್ತದೆ ಅಂಥ ಫೌಂಡೇಶನನ್ನು ನೀವು ತಗೊಳ್ಳಿ. ಇದು ಒಂದು ಬೇಸನ್ನು ಕ್ರಿಯೇಟ್ ಮಾಡ್ತದೆ. ಈಗ ನೀವು ಮನೆ ಕಟ್ಟುವಾಗ ನೋಡ್ಬೋದು, ಫೌಂಡೇಶನ್ ಬೇಸ್ ಅಂತ ಹೇಳ್ತೇವೆ, ಅದನ್ನು ನಾವು ಸ್ಟ್ರಾಂಗ್ ಮಾಡ್ತೇವೆ, ಯಾಕಂದರೆ ಮನೆ ಏನೂ ಆಗಬಾರ್ದಂತ. ಸೊ ಅದೇ ರೀತಿಯಲ್ಲಿ ಫೌಂಡೇಶನ್ ಕೂಡ ಕೆಲಸ ಮಾಡ್ತದೆ. ಫೌಂಡೇಶನ್ ಒಂದು ಸ್ಟ್ರಾಂಗ್ ಆದ ಬೇಸನ್ನು ಕ್ರಿಯೇಟ್ ಮಾಡ್ತದೆ ಹಾಗೂ ಬೇರೆ ಪ್ರಾಡಕ್ಟ್ಸ್ ನೀವು ಹಾಕಿದಾಗ ಆಗ ಫ್ಲಾಲೆಸ್ ಆಗಿ ಸ್ಕಿನ್ ಈವನ್ ಟೋನ್ ಆಗಿ ಕಾಣುವ ಹಾಗೆ ಇದು ಫೌಂಡೇಶನ್ ಕೆಲಸ ಮಾಡ್ತದೆ. ನೆಕ್ಸ್ಟ್ ಬರ್ತದೆ ಕನ್ಸೀಲರ್. ಕನ್ಸೀಲರ್ ಏನು ಕೆಲಸ ಮಾಡ್ತದೆ ಅಂದರೆ, ನಮ್ಮ ಡಾರ್ಕ್ ಸರ್ಕಲನ್ನು ಅದು ಕವರ್ ಮಾಡ್ತದೆ. ಮತ್ತು ಏನಾದರೂ ಕಲೆಗಳಿದ್ದರೆ, ಮುಖದಲ್ಲಿ ಎಲ್ಲಾದರೂ ಕಲೆ ಇದ್ದರೆ ಆ ಪ್ಲೇಸಲ್ಲಿ ಕನ್ಸೀಲರನ್ನು ಹಾಕಿದರೆ ಅದನ್ನು ಅದು ಕ್ಲಿಯರ್ ಮಾಡ್ತದೆ, ಅದು ಕಾಣದ ಹಾಗೆ ಅದು ಕೆಲಸ ಮಾಡ್ತದೆ. ಸೊ ಇದು ಕೂಡ ಒಂದು ಫೌಂಡೇಶನ್ ರೀತಿಯಲ್ಲೇ ಕೆಲಸ ಮಾಡುವಂಥದ್ದು, ಆದರೆ ಇದು ಸ್ವಲ್ಪ ಥಿಕ್ಕಾಗಿರ್ತದೆ. ಆದರೆ ಇಡೀ ಮುಖಕ್ಕೆ ಅದು ಹಾಕುವಂಥದ್ದಲ್ಲ, ಎಲ್ಲೆಲ್ಲ ಕಲೆಗಳಿವೆ ಅವುಗಳನ್ನು ಅದು ಕ್ಲಿಯರ್ ಮಾಡಲಿಕ್ಕೆ ಅದು ಹೆಲ್ಪ್ ಮಾಡ್ತದೆ. ಓಕೆ, ನೆಕ್ಸ್ಟ್ ಇದೆ ಬ್ರಾನ್ಸರ್, ಇಲ್ಲದ್ರೆ ಕಾಂಟೋರ್ ಅಂತ ಕೂಡ ನಾವು ಹೇಳ್ತೇವೆ. ಸೊ ಇದನ್ನು ನಾವು ಯಾಕೆ ಯೂಸ್ ಮಾಡೋದಂದರೆ, ಒಂದು ಡೆಫಿನೇಷನ್ ಕೊಡ್ತದೆ ಅದು ಫೇಸಿಗೆ. ನೀವು ಈ ಪ್ಲೇಸಲ್ಲಿ, ದೆನ್ ನೋಸಿಗೆ ಎಲ್ಲಿ ಲೈಟ್ ಬೀಳುವ ಪ್ಲೇಸಸ್ ಇದೆ, ಎಕ್ಸಾಕ್ಟ್ ಪ್ಲೇಸ್, ಆ ಪ್ಲೇಸ್ಗಳಲ್ಲಿ ಈ ಬ್ರೌನ್ಸರ್ಗಳನ್ನು ಯೂಸ್ ಮಾಡುವಂಥದ್ದು. ಈವನ್ ಕಾಲರ್ ಬೋನ್ ಹತ್ರ ಕೂಡ ಇದನ್ನು ಅಪ್ಲೈ ಮಾಡ್ತಾರೆ. ಸೊ ಇದೊಂದು ಫೇಸಿಗೊಂದು ಡೆಫಿನೇಷನ್ ಕೊಡ್ತದೆ. ಸೊ ಇದು ನಮ್ಮ ಸ್ಕಿನ್ ಟೋನಿಗಿಂತ ಒಂದು 2 ಪಟ್ಟು ಜಾಸ್ತಿ ಡಾರ್ಕ್ ಕಲರಲ್ಲಿ ತಗೊಳ್ಬೇಕು. ಇದು ಈ ಕಲರಲ್ಲಿ ಜಾಸ್ತಿಯಾಗಿ ಇರುವಂಥದ್ದು. ನೆಕ್ಸ್ಟ್ ಬರ್ತದೆ ಬ್ಲಷ್. ಬ್ಲಷ್ ಒಂದು ಎಸೆನ್ಷಿಯಲ್ ಸ್ಟೆಪ್ ಮೇಕಪ್ಪಲ್ಲಿ. ಇದು ಡಿಫ್ರೆಂಟ್ ಕಲರ್, ಪಿಂಕ್ ಕಲರ್, ಆರೆಂಜ್ ಕಲರ್, ರೆಡ್ ಕಲರ್, ಈ ಥರ ಡಿಫ್ರೆಂಟ್ ಕಲರ್ಸಲ್ಲಿ ಬರ್ತದೆ. ನೀವು ನಿಮಗೆ ಯಾವ ಬ್ಲಷ್ ಕಲರ್ ಸೂಟ್ ಆಗ್ತದೆ ನಿಮ್ಮ ಫೇಸಿಗೆ ಆ ಕಲರನ್ನು ನೀವು ಯೂಸ್ ಮಾಡ್ಬೋದು. ಸೊ ಅದನ್ನು ಜಾಸ್ತಿಯಾಗಿ ಚೀಕ್ಗಳಿಗೆ ಯೂಸ್ ಮಾಡುವಂಥದ್ದು. ಇದರಲ್ಲಿ ನೋಡ್ಬೋದು ಶಿಮರಲ್ಲಿದೆ, ಸ್ವಲ್ಪ ಶೈನಿಂಗ್ ಕಾಣ್ತದೆ. ಪ್ಲೇನಲ್ಲಿ ಬೇಕಾದರೆ ಅಂಥ ಬ್ಲಷ್ ಕೂಡ ಬರ್ತದೆ ಈ ಥರದಲ್ಲಿ. ಸೊ ಇದರಲ್ಲಿ 4 ಶೇಡ್ ಇದೆ. ನಿಮಗೆ ಯಾವ ಕಲರ್ ಬೇಕೋ ಇಂಥದ್ದು ಪ್ಯಾಲೆಟನ್ನು ತಗೊಳ್ಳಿ, ತುಂಬ ಯೂಸ್ಫುಲ್ ಇದು. ಬ್ಲಷನ್ನು
ಚೀಕಿಗೆ ಅಪ್ಲೈ ಮಾಡುವಂಥದ್ದು. ಇದರಿಂದ ನಿಮಗೆ ಒಂದು ಯೂತ್ಫುಲ್ ಗ್ಲೋ ಕಾಣಲಿಕ್ಕೆ ಆಗ್ತದೆ. ಬ್ಲಷ್ ಎಲ್ಲ ಹಾಕಿದ ನಂತರ ನಾವು ಪೌಡರನ್ನು ಯೂಸ್ ಮಾಡಬೇಕು. ಪೌಡರ್ ಅಂದರೆ ಕಾಂಪ್ಯಾಕ್ಟ್ ಪೌಡರ್ ಅಂತ ಈ ಟೈಪಲ್ಲಿ ಸಹ ಬರ್ತದೆ. ಸೊ ಇದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಎಲ್ಲಿ ಸ್ಪೆಷಲಿ ನೀವು ಕನ್ಸಿಲರ್ ಹಾಕಿದ ಪ್ಲೇಸಲ್ಲಿ ಸ್ವಲ್ಪ ಸೆಟ್ ಆಗಲಿಕ್ಕೆ, ಆಗ ಅದು ಫೈನ್ ಲೈನ್ಸ್ ಏನಾದರೂ ಓಪನ್ ಪೋಸ್ ಇದೆ ಅದೆಲ್ಲ ಕ್ಲೋಸ್ ಮಾಡ್ತದೆ, ಫ್ಲಾಲೆಸ್ ಆಗಿ ಕಾಣಲಿಕ್ಕೆ ಹೆಲ್ಪ್ ಮಾಡ್ತದೆ ಇಂಥ ಪೌಡರ್. ಇಲ್ಲಾಂದರೆ ಈ ಥರ ಕೂಡ ಪೌಡರ್ಸ್ ಬರ್ತದೆ. ಸೊ ಇದನ್ನು ನೀವು ಸ್ವಲ್ಪ ಜಾಸ್ತಿ ಹಾಕಬೇಡಿ, ಸ್ವಲ್ಪ ಲೈಟಾಗಿ ಮೇಕಪ್ ಬ್ರಷಲ್ಲಿ ನೀವು ಹಾಕ್ಬೋದು. ಪೌಡರ್ ಯೂಸ್ ಮಾಡೋದರಿಂದ ಮೇಕಪ್ ಫೇಡ್ ಆಗೋದನ್ನು ಅದನ್ನು ಸ್ಟಾಪ್ ಮಾಡ್ಬೋದು, ಹಾಗೂ ಮುಖದ ಪೋರ್ಸನ್ನು ಕೂಡ ಕವರ್ ಮಾಡ್ತದೆ. ಅದು ಆಯಿಲನ್ನು ಕೂಡ ಅದು ರಿಡ್ಯೂಸ್ ಮಾಡ್ತದೆ. ಸೊ ಇದೆಲ್ಲ ಸ್ಟೆಪ್ಸ್ ಫಿನಿಶ್ ಆದ ನಂತರ ನೆಕ್ಸ್ಟ್ ಬರ್ತದೆ ಐ ಶ್ಯಾಡೋ. ನೀವು ಇಂಥ ಸಣ್ಣ ಪ್ಯಾಲೆಟ್ಸ್ಗಳನ್ನು ಜಾಸ್ತಿ ತೆಗೊಳ್ಳಿ, ಯಾಕಂದರೆ ಜಾಸ್ತಿ ಯೂಸ್ ಆಗೋದಿಲ್ಲ. ಐ ಶ್ಯಾಡೋಸ್ ಎಲ್ಲ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡೋದಿಲ್ಲ. ಯಾವುದು ಫಂಕ್ಷನ್ ಇದ್ದರೆ, ಯಾವುದು ಈವೆಂಟ್ಸ್ಗೆ ಮಾತ್ರ ನಾವು ಐ ಶ್ಯಾಡೋಸ್ಗಳನ್ನು ಯೂಸ್ ಮಾಡ್ತೇವೆ. ಆದ ಕಾರಣ ಸ್ವಲ್ಪ ಸಣ್ಣ ಸಣ್ಣ ಐ ಶ್ಯಾಡೋಸ್ ಪ್ಯಾಲೆಟ್ಗಳನ್ನು ತೆಗೊಳ್ಳಿ, ಆಗ ಅದು ಬೇಗ ಫಿನಿಶ್ ಕೂಡ ಮಾಡ್ಬೋದು. ಎಕ್ಸ್ಪೈರ್ ಆಗುವ ಮೊದಲೇ ನೋಡಿ, ಮೇಕಪ್ ಕೂಡ ಎಕ್ಸ್ಪೈರ್ ಆಗ್ತದೆ. ಸೊ ಜಾಸ್ತಿ ವರ್ಷಗಳ ಕಾಲ ಯೂಸ್ ಮಾಡಬೇಡಿ ಸೇಮ್ ಪ್ರಾಡಕ್ಟ್. ಆ ರೀಸನಿಗೋಸ್ಕರ ನೀವು ಸಣ್ಣ ಪ್ಯಾಲೆಟನ್ನು ತೆಗೊಂಡ್ರೆ ಬೇಗ ಅದನ್ನು ಫಿನಿಶ್ ಮಾಡ್ಬೋದು. ಒಂದು ಪ್ಯಾಲೆಟ್ ನೀವು ಈ ಥರದ್ದು ಪ್ಲೇನ್ ಕಲರ್ಸ್ ತೆಗೊಂಡ್ರೆ, ಇನ್ನೊಂದು ನ್ಯೂಡ್ ಕಲರ್ ಇದು ಕೂಡ ತೆಗೊಳ್ಳಿ. ಇದು ತುಂಬಾ ಹೆಲ್ಪ್ ಆಗ್ತದೆ, ತುಂಬ ಇದರಲ್ಲಿ ಕ್ರಿಯೇಟ್ ಮಾಡ್ಬೋದು. ದೆನ್ ಒಂದು ಡಾರ್ಕ್ ಶೇಡಲ್ಲಿ ಕೂಡ ಒಂದು ತೆಗೊಳ್ಳಿ, ಅದು ಕೂಡ ನಿಮಗೆ ಹೆಲ್ಪ್ ಆಗ್ತದೆ ಡಾರ್ಕ್ ಶೇಡಲ್ಲಿ ಇದ್ದರೆ ಬ್ರೈಟ್ ಐಸ್ ಮಾಡಲಿಕ್ಕೆ. ಸೊ ಇಂಥ ಸಣ್ಣ ಸಣ್ಣ ಪ್ಯಾಲೆಟ್ಸ್ಗಳನ್ನು ತೆಗೊಳ್ಳಿ, ಕ್ರಿಯೇಟ್ ಮಾಡಿ ಹೊಸ ಹೊಸ ಲುಕ್ಸನ್ನು. ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ನಿಮಗೆ ಸಕ್ಸಸ್ ಆಗ್ತದೆ ಇದರಲ್ಲಿ. ಸೊ ಟ್ರೈ ಮಾಡಿ ಒಳ್ಳೆ ಮೇಕಪ್ ಮಾಡಲಿಕ್ಕೆ. ಸೊ ನೆಕ್ಸ್ಟ್ ಸ್ಟೆಪ್ ಐಲೈನರ್. ಐಲೈನರ್ ಕೂಡ ಡಿಫ್ರೆಂಟ್ ಟೈಪಲ್ಲಿ ಬರ್ತದೆ. ಪೆನ್ಸಿಲ್ ಬರ್ತದೆ, ಲಿಕ್ವಿಡ್ ಬರ್ತದೆ. ನೀವು ಬಿಗಿನರ್ ಆದರೆ ಇಂಥದ್ರಲ್ಲಿ ಕೂಡ ಯೂಸ್ ಮಾಡ್ಬೋದು. ಇದು ವೆರಿ ಈಸಿ ಆಗ್ತದೆ, ಪ್ರಾಕ್ಟೀಸ್ ಮಾಡಿದರೆ ತುಂಬಾ ಈಸಿ. ಈ ಥರದಲ್ಲಿ ಕೂಡ ಬರ್ತದೆ ಹೀಗೆ. ದೆನ್ ಇನ್ನೊಂದು ಈಸಿಯೆಸ್ಟ್ ಅಂದರೆ ಇದು. ಸೊ ಇದರಲ್ಲಿ ತುಂಬ ಈಸಿ ನೋಡಿ, ತುಂಬಾ ಈಸಿಯಾಗಿ ಯೂಸ್ ಮಾಡ್ಬೋದು. ಐಲೈನರ್ ಹಾಕಿದ ನಂತರ ನೆಕ್ಸ್ಟ್ ಬರ್ತದೆ ಮಸ್ಕಾರ. ಸೊ ಈ ಥರದ್ದು ಮಸ್ಕಾರ ಯಾವಾಗಲೂ ಯೂಸ್ ಮಾಡುವಾಗ ಇದನ್ನು ಈ ಥರ ಪ್ರೆಸ್ ಮಾಡಬೇಡಿ, ಯಾಕಂದರೆ ಇದರೊಳಗೆ ಏರ್ ಹೋಗಲಿಕ್ಕೆ ಚಾನ್ಸಸ್ ಇದೆ, ಹಾಗೂ ಇದು ಬೇಗ ಡ್ರೈ ಆಗ್ತದೆ. ಸೊ ಯಾವಾಗಲೂ ಹೀಗೆ ಯೂಸ್ ಮಾಡಬೇಡಿ, ಜಸ್ಟ್ ತೆಗೀರಿ. ಏನಾದರೂ ಎಕ್ಸ್ಟ್ರಾ ಅದರಲ್ಲಿ ಬರ್ತಿದೆ ಆದರೆ ಅಲ್ಲೇ ಅದರ ಬಾಯಿ ಹತ್ರ ಹೀಗೆ ತೆಗೀರಿ. ದೆನ್ ಇದನ್ನು ಮಸ್ಕಾರವನ್ನು ಯೂಸ್ ಮಾಡಿ. ಸೊ ಮಸ್ಕಾರ ಯೂಸ್ ಮಾಡೋ ಮೊದಲು ಒಂದು ಟಿಪ್ ಹೇಳ್ತೇನೆ. ನೀವು ನಿಮ್ಮ ಐಲ್ಯಾಶಸನ್ನು ಕರ್ಲ್ ಮಾಡಿ. ಇದು ಕರ್ಲರ್ ಇಂಥದ್ದು ಸಿಗ್ತದೆ. ಸೊ ಕರ್ಲರನ್ನು ತಗೊಳ್ಳಿ, ಕರ್ಲ್ ಮಾಡಿ ಕರ್ಲ್ ಮಾಡಿ ನಿಮ್ಮ ಐಲ್ಯಾಶಸನ್ನು ಕರ್ಲ್ ಮಾಡಿ, ಆಗ ಮಸ್ಕಾರ ಚೆನ್ನಾಗಿ ಕಾಣ್ತದೆ. ಮಸ್ಕಾರದ ನಂತರ ಬರ್ತದೆ ಐಬ್ರೋಸ್. ನೀವು ನೋಡಿ, ಫುಲ್ ಮೇಕಪ್ ಮಾಡುವವರಾದರೆ ನೀವು ಐಬ್ರೋಸನ್ನು ಮಿಸ್ ಮಾಡಬೇಡಿ. ಐಬ್ರೋಸನ್ನು ಮಾಡಲೇಬೇಕು, ಇಲ್ಲಾಂದರೆ ಅದು ತುಂಬ ಡಲ್ ಆಗಿ ಕಾಣ್ತದೆ. ಸೊ ಐಬ್ರೋ ಪೆನ್ಸಿಲ್ ಸಿಗ್ತದೆ, ಈ ಥರ ಪೆನ್ಸಿಲ್ಗಳು ಸಿಗ್ತವೆ, ಇದನ್ನು ನೀವು ಯೂಸ್ ಮಾಡ್ಬೋದು. ದೆನ್ ಅದಕ್ಕೆ ಬ್ರಷ್ ಬರ್ತದೆ. ಸೊ ಅದನ್ನು ಕೋಮ್ ಮಾಡಲಿಕ್ಕೆ ಈ ಥರ. ಸೊ ಇಂಥವುಗಳನ್ನು ತೆಗೊಳ್ಳಿ, ತುಂಬ ಯೂಸ್ಫುಲ್. ಇದು 3-in-1, ಇದರಲ್ಲಿ ಐಲೈನರ್ ಕೂಡ ಇದೆ. ಇಂಥ ಪ್ರಾಡಕ್ಟ್ ಸಿಕ್ಕಿದ್ರೆ ನೀವು ಇನ್ವೆಸ್ಟ್ ಮಾಡಿ ಇದರಲ್ಲಿ. ಓಕೆ, ಇದೆಲ್ಲ ಆದ ನಂತರ ಲಾಸ್ಟಿಗೆ ಬರುವಂಥದ್ದು ಲಿಪ್ಸ್. ಸೊ ಲಿಪ್ಸ್ಗೆ ನೀವು ಬೇಕಾದರೆ ಲಿಪ್ ಬಾಮನ್ನು ಮೊದಲೇ ಹಾಕಿ ಇಡ್ಬೋದು. ನಿಮ್ಮ ಡ್ರೈ ಲಿಪ್ಸ್ ಆದರೆ ಲಿಪ್ ಬಾಮ್ ವೆರಿ ಇಂಪಾರ್ಟೆಂಟ್. ಸೊ ಲಿಪ್ ಬಾಮ್ ಹಾಕಿ ಇಡಿ. ಅದ ನಂತರ ಬರ್ತದೆ ಲಿಪ್ ಲೈನರ್. ಬೇಕಾದರೆ ನಿಮಗೆ ಲಿಪ್ಸಿಗೆ ಒಳ್ಳೆ ಶೇಪ್ ಕೊಡಬೇಕಾದ್ರೆ ಲಿಪ್ ಲೈನರನ್ನು ಯೂಸ್ ಮಾಡಿ ಚೆಂದಾಗಿ ಶೇಪ್ ಕೊಡಿ ಲಿಪ್ಸ್ಟಿಕ್ ಹಾಕುವ ಮೊದಲು. ಅದ ನಂತರ ಯಾವುದು ನಿಮಗೆ ಇಷ್ಟ ಇದೆ, ಯಾವ ಕಲರ್ ನಿಮಗೆ ಮ್ಯಾಚ್ ಆಗ್ತದೆ ನಿಮ್ಮ ಫೇಸಿಗೆ, ನೀವು ಆ ಲಿಪ್ಸ್ಟಿಕ್ಕನ್ನು ಹಾಕ್ಬೋದು. ಸೊ ಇದೆಲ್ಲ ಸ್ಟೆಪ್ಸ್ ಆದ ನಂತರ ನೀವು ಸ್ಪ್ರೇಯನ್ನು ಯೂಸ್ ಮಾಡಬೇಕು. ಸೆಟ್ಟಿಂಗ್ ಸ್ಪ್ರೇ ಅಂತ ಹೇಳ್ತಾರೆ. ಸೊ ಅದನ್ನು ಐಸಿಗೆ ಹಾಕಬೇಡಿ, ಐಸಿಗೆ ಹೀಗೆ ಕೈ ಇಡಿ ಮತ್ತು ಫೇಸಿಗೆ ಜಸ್ಟ್ ದೂರದಿಂದ ಅದನ್ನು ಸ್ಪ್ರೇ ಮಾಡಿ. ನಾನು ಜಾಸ್ತಿಯಾಗಿ ಅದು ಯೂಸ್ ಮಾಡೋದಿಲ್ಲ, ಯಾಕಂದರೆ ನಾನು ಫುಲ್ ಮೇಕಪ್
ಹಾಕೋದಿಲ್ಲ, ಜಸ್ಟ್ ನಾನು ಲೈಟಾಗಿ ಮೇಕಪ್ ಮಾಡುವ ಕಾರಣದಿಂದ. ಹಾಗೂ ಲಾಂಗ್ ಲಾಸ್ಟಿಂಗ್ ನಿಮಗೆ ಮೇಕಪ್ ಬೇಕಾದರೆ ಮಾತ್ರ ಇಂಥದ್ದನ್ನು ಯೂಸ್ ಮಾಡಿ. ಸೆಟ್ಟಿಂಗ್ ಸ್ಪ್ರೇ ಹಾಕಿದರೆ ನಿಮ್ಮ ಮೇಕಪ್ ಏನೂ ಹಾಳಾಗೋದಿಲ್ಲ. ಹೇಗೆ ನೀವು ಮೇಕಪ್ ಮಾಡಿರ್ತೀರಿ ಅದೇ ರೀತಿಯಲ್ಲಿ ತುಂಬ ಸಮಯದ ತನಕ ಅದು ಇರ್ತದೆ, ತುಂಬ ಗಂಟೆವರೆಗೆ ಹಾಗೆ ಇರ್ತದೆ. ಸೊ ಏನಾದರೂ ಫಂಕ್ಷನ್ ಇದ್ದರೆ ಆ ಟೈಮಲ್ಲೆಲ್ಲ ಇದನ್ನು ಯೂಸ್ ಮಾಡ್ಬೋದು. ಸೊ ಗೈಸ್, ಒಳ್ಳೆ ಮೇಕಪ್ ಬೇಕಾದರೆ ನಿಮ್ಮ ಬ್ರಷಸ್ ಕೂಡ ಒಳ್ಳೆದಿರಬೇಕು, ಸ್ಪಾಂಜ್ ಕೂಡ ಒಳ್ಳೆದಿರಬೇಕು. ಸೊ ಅದನ್ನು ಕೂಡ ನೀವು ತಗೊಳ್ಳಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು. ಈ ವಿಡಿಯೋ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಆಗ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿಗೆ ಶೇರ್ ಮಾಡಿ. ಅವರಿಗೆ ಕೂಡ ಈ ಮೇಕಪ್ ಟಿಪ್ನ ಬಗ್ಗೆ ಅವರಿಗೆ ಕೂಡ ತಿಳಿಸಿ. ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ನಿಮಗೆ ಯಾವುದಾದ್ರೂ ಹೊಸ ವಿಡಿಯೋ ಬೇಕಾದರೆ ನಾನು ಟ್ರೈ ಮಾಡ್ತೇನೆ ಆ ವಿಡಿಯೋವನ್ನು ಮಾಡಲಿಕ್ಕೆ. So until then, tata, bye bye, much love.